ಅಶ್ವಿನಿ ವಿರುದ್ಧ ಗಿಲ್ಲಿ ಜಯಭೇರಿ. ರಾಶಿಕಾ ಕ್ಯಾಪ್ಟನ್ಸಿಗೆ ಸೆಲೆಕ್ಟ್ ಮಾಡಿ ಮಾನವೀಯತೆ ಮೆರೆದ್ರು ಗಿಲ್ಲಿ. ಅಶ್ವಿನಿ ಉಪವಾಸಕ್ಕೆ ಕರೆಗೆ ಸಾರಿ ಕೇಳ್ತಾರ ರಘು. ಎಸ್, ಬಿಗ್ ಬಾಸ್ ಈ ವಾರದ ಕ್ಯಾಪ್ಟನ್ಸಿ ಊಟಕ್ಕೆ ಗಿಲ್ಲಿ ಅಶ್ವಿನಿಯ ಎರಡು ಗುಂಪುಗಳನ್ನ ಕ್ರಿಯೇಟ್ ಮಾಡಿದ್ರು. ಅಶ್ವಿನಿ ತಂಡ ಎರಡು ಟಾಸ್ಕ್ಗಳಲ್ಲಿ ವಿನ್ ಆಗಿತ್ತು. ಕೊನೆಯಲ್ಲಿ ಟಾಸ್ಕ್ ಅಲ್ಲಿ ಗೆದ್ದಿದ್ದು ಗಿಲ್ಲಿ ಟೀಮ್. ಅದರಲ್ಲೂ ಅಶ್ವಿನಿ ಗಿಲ್ಲಿ ಮುಖಾಮುಖಿ ಆಡೋವಾಗ್ಲೇ ಗಿಲ್ಲಿ ಅಶ್ವಿನಿ ವಿರುದ್ಧ ಟಾಸ್ಕ್ ಆಡಿ ಗೆದ್ರು. ಗೆದ್ದ ಟೀಮ್ ನಾಯಕ ಗಿಲ್ಲಿ ರಾಶಿಕನ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಸೆಲೆಕ್ಟ್ ಮಾಡಿದ್ರು. ಕಳೆದ ಬಾರಿ ಗಿಲ್ಲಿ ಮಾಡಿದ ಹಠದಿಂದ ರಾಶಿಕಾ ಕ್ಯಾಪ್ಟನ್ಸಿ ಓಟದಿಂದ ಆಚೆ ಉಳಿದಿದ್ರು. ಇದನ್ನೇ ಹಲವು ಬಾರಿ ಹೇಳಿ ಗಿಲ್ಲಿಗೂ ಇದರ ಗಿಲ್ಟ್ ಕಾಡ್ತಿತ್ತು. ಹೇಗೋ ಸಿಕ್ಕ ಅವಕಾಶವನ್ನ ಉಪಯೋಗಿಸಿಕೊಂಡು ತನ್ನ ಟೀಮ್ಗಾಗಿ ಆಡಿದ ರಾಶಿಕಾನ ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಮಾಡಿದ್ರು. ಇದರ ನಡುವೆ ಅಶ್ವಿನಿ ರಘು ನಡುವೆ ಮಾತಿಗೆ ಮಾತು ಬೆಳೆದು ಜಗಳ ವಿಪರೀತಕ್ಕೆ ಹೋಗಿತ್ತು. ಅಶ್ವಿನಿ ನನಗೆ ಅವಮಾನವಾಗಿದೆ, ತೇಜೋವಧೆ ಮಾಡ್ತಿದ್ದಾರೆ, ಈಗಲೇ ಮನೆಯಿಂದ ಆಚೆ ಹೋಗ್ತೀನಿ ಅನ್ನೋ ಡ್ರಾಮಾ ಕ್ರಿಯೇಟ್ ಮಾಡಿದ್ರು. ರಘು ಜಗಳ ನಿಲ್ಲಿಸಿದ್ರು ಸಹ ಅಶ್ವಿನಿ ಬೇಕು ಅಂತಲೇ ರಘುನ ಟ್ರಿಗರ್ ಮಾಡ್ತಿದ್ರು. ಆದ್ರೂ ರಘು ಕೇರ್ ಮಾಡ್ಲಿಲ್ಲ. ಇನ್ನು ನಂಗೆ ಹರ್ಟ್ ಆಗಿದೆ, ಅವರು ಸಾರಿ ಕೇಳಲೇಬೇಕು ಅಂತ ಅಶ್ವಿನಿ ಹಠ ಹಿಡಿದು ಉಪವಾಸ ಮಾಡಿದ್ರು. ಆದ್ರೆ ರಘು ನಾನೇನು ತಪ್ಪು ಮಾಡ್ಲಿಲ್ಲ ಅಂತ ಸುಮ್ಮನಾದ್ರು. ಇಲ್ಲಿ ಅಶ್ವಿನಿ ಕಲಾವಿದರು ಹೆಣ್ಣು ಮಕ್ಕಳು ಅನ್ನೋ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಒಂದು ಸಣ್ಣ ವಿಷಯವನ್ನು ಸಹ ತೀರಾ ಎಕ್ಸ್ಟ್ರೀಮ್ ಲೆವೆಲ್ಗೆ ತಗೊಂಡು ಹೋಗಿ ಜಗಳ ಆಗೋ ತರ ಮಾಡ್ತಾರೆ. ಈ ವಿಷಯ ಈ ವಾರದ ಪಂಚಾಯಿತಿಯಲ್ಲಿ ಚರ್ಚೆ ಆಗೋದಂತೂ ಖಂಡಿತ. ಇದರ ಜೊತೆಗೆ ಯಾರಾಗ್ತಾರೆ ಮುಂದಿನ ವಾರದ ಕ್ಯಾಪ್ಟನ್? ಅಕಸ್ಮಾತ್ ಅಶ್ವಿನಿ ಕ್ಯಾಪ್ಟನ್ ಆದ್ರೆ ಸ್ಪರ್ಧಿಗಳು ಅಶ್ವಿನಿ ಹೇಳಿದ ಕೆಲಸ ಮಾಡ್ತಾರಾ ಅಥವಾ ಕೆಲಸ ಮಾಡಲ್ಲ ಅಂತ ಅಶ್ವಿನಿ ದಾರಿಯನ್ನೇ ಹಿಡಿತಾರಾ? ಕಾದು ನೋಡೋಣ.